ಇದು ದ್ವಾರಕಾ ನಗರ ಶ್ರೀಕೃಷ್ಣ ಅವರು ಅಲ್ಲಿ ಕಟ್ಟಿದರೆ ಅವರ ಹುಡುಕೋತಿದ್ದಂಥ ಮನೆ ಬಂದು ಇಲ್ಲೇ ಇರೋದು. ಹಾಗೆ ಸುಧಾಮ ಕೂಡ ಇಲ್ಲಿಗೆ ಬಂದು ಅವಲಕ್ಕಿ ಕೊಟ್ಟಿದ್ದ ಕಥೆ ಹೇಳ್ತೀನಿ, ನೋಡ್ತಾ ಇರಿ. ಎಲ್ಲರೂ ಸ್ನೇಹದ ಬಗ್ಗೆ ಮಾತಾಡ್ತಾರೆ, ಆದರೆ ನಿಜವಾದ ಸ್ನೇಹಕ್ಕೆ ಪರೀಕ್ಷೆ ಪರಿಸ್ಥಿತಿಯಲ್ಲೇ ಇರುತ್ತೆ. ಸುಧಾಮ ಅವನು ಶ್ರೀಕೃಷ್ಣರ ಬಾಲ್ಯದ ಸ್ನೇಹಿತ, ಆದರೆ ಅವನ ಜೀವನ ಬಹಳ ಕಷ್ಟ. ಬಡತನ, ಹಸಿವು, ಕುಟುಂಬದ ಜವಾಬ್ದಾರಿ, ಪ್ರತಿದಿನವೂ ಒಂದು ಹೋರಾಟ. ಒಂದು ದಿನ ಅವನ ಹೆಂಡತಿ ಹೇಳ್ತಾಳೆ, ನಿನ್ನ ಸ್ನೇಹಿತ ಕೃಷ್ಣ ಈಗ ರಾಜ, ನೀನು ಹೋಗಿ ಅವನ ಹತ್ರ ಸಹಾಯ ಕೇಳು ಅಂತ ಹೇಳಿದಾಗ ಸುಧಾಮ ಹೋಗೋದಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಸ್ನೇಹದಲ್ಲಿ ಸಹಾಯ ಕೇಳೋದು ಅವನಿಗೆ ಇಷ್ಟ ಇರಲ್ಲ. ಆದರೆ ಪರಿಸ್ಥಿತಿ ಅವನನ್ನು ಈ ಕಡೆ ತಳ್ಳುತ್ತೆ. ತನ್ನ ಸ್ನೇಹಿತ ಈಗ ರಾಜನಾಗಿದ್ದಾನೆ, ಅವನನ್ನು ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಅವನಿಗೇನಾದರೂ ತೊಗೊಂಡೋಗ್ಬೇಕು ಅಂತ ನೋಡಿದ್ರೆ ಅವನ ಹತ್ರ ತೊಗೊಂಡೋಗೋದಕ್ಕೆ ಏನೂ ಇರಲ್ಲ. ಆದರೆ ಮನೆಯಲ್ಲಿ ಒಂದು ಸ್ವಲ್ಪ ಅವಲಕ್ಕಿ ಮಿಕ್ಕಿದಿರುತ್ತೆ, ಅದನ್ನೇ ಅವನು ತೊಗೊಂಡು ಬರ್ತಾನೆ. ಆದರೆ ಅದರೊಳಗಡೆ ಅವನ ಇಡೀ ಸರ್ವಸ್ವನೇ ಇರುತ್ತೆ. ದೂರದ ಪ್ರಯಾಣ, ದೇಹಕ್ಕೆ ಕಷ್ಟ, ಆದರೆ ಮನಸ್ಸಿನಲ್ಲಿ ನಂಬಿಕೆ. ಇಲ್ಲಿಗೆ ಬರ್ತಾನೆ. ಅವನನ್ನು ನೋಡಿದ ತಕ್ಷಣ ಶ್ರೀಕೃಷ್ಣರು ಓಡಿ ಬರ್ತಾರೆ. ರಾಜನಾಗಿ ಅಲ್ಲ, ತನ್ನ ಪ್ರಿಯ ಸ್ನೇಹಿತನಾಗಿ ಅವನ ಕಾಲು ತೊಳಿತಾರೆ, ಅವನನ್ನು ಅಪ್ಪಿಕೊಳ್ತಾರೆ. ಅವನು ತಂದಿದ್ದನ್ನು ನಾಚಿಕೆಯಿಂದ ಔಸ್ಕೊತಾ ಇರ್ತಾನೆ. ಆದರೆ ಶ್ರೀಕೃಷ್ಣರು ಅದನ್ನು ತೆಗೆದುಕೊಂಡು ಅಮೃತದಂತೆ ತಿಂತಾರೆ. ಯಾಕೆ ಅಂದರೆ ಅದು ಊಟ ಅಲ್ಲ, ಅದು ಪ್ರೀತಿ. ಸುಧಾಮ ಏನು ಕೇಳಲಿಲ್ಲ, ಶ್ರೀಕೃಷ್ಣರು ಏನು ಹೇಳಲಿಲ್ಲ. ಆದರೆ ಅವನು ಹಿಂತಿರುಗುವಾಗ ಅವನ ಜೀವನವೇ ಬದಲಾಗಿರುತ್ತೆ. ಅವನ ಅರಮನೆ, ರಾಜನಂತೆ ಒಂದು ಮನೆ, ಬಡತನ ಹೋಗಿರುತ್ತೆ. ಆದರೆ ಅವನ ಹೃದಯ ಮಾತ್ರ ಯಾವತ್ತೂ ಬದಲಾಗಲ್ಲ. ಸ್ನೇಹಕ್ಕೆ ಹಣ ಬೇಡ, ಸ್ಥಾನ ಬೇಡ, ಒಂದು ನಿಜವಾದ ಹೃದಯ ಸಾಕು. ನೀವು ಏನು ಕೊಡ್ತೀರಾ ಅನ್ನೋದು ಮುಖ್ಯ ಅಲ್ಲ, ನೀವು ಹೇಗೆ ಕೊಡ್ತೀರಾ ಅನ್ನೋದು ಮುಖ್ಯ. ಇಲ್ಲಿ ನಡೆದಿದ್ದು ಕಥೆಯಲ್ಲ, ಸ್ನೇಹದ ನಿಜವಾದ ಅರ್ಥ.